ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಸ್ವಲ್ಪ ಒಂದೆರಡು ಮಾತು ಮಾತಾಡಬೇಕು. ಯಾಕಂದರೆ ನನ್ನ ಒಂದು ವಿಡಿಯೋಕ್ಕೆ 20 ಇಂದ 30 ವರೆಗೆ ಒಂದು ರನ್ ಆಗುತ್ತೆ ವಿಡಿಯೋ. ಅಷ್ಟೇ ಜನ ನೋಡ್ತೀರಾ. ಬಟ್ ನನಗೆ ಸಬ್ಸ್ಕ್ರೈಬ್ ಬಂದು 364 ಜನ ಇದ್ದೀರಾ. ಬಟ್ ಯಾರಿಗೂ ನನ್ನ ಒಂದು ವಿಡಿಯೋ ಹೋಗ್ತಾ ಇಲ್ಲ. ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಒಳ್ಳೆ ಸ್ಟೋರಿ ಮಾಡ್ತಾ ಇದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಚೆಕ್ ಮಾಡಿ. ಇವಾಗ ನಾನು ಒಂದು ಸ್ವಲ್ಪ ಎಲ್ಲ ನಾನು ಇದುವರೆಗೆ ಏನೇನು ಮಾಡಿದೆ ಆ ಸ್ಟೋರಿದೆಲ್ಲ ಹೈಲೈಟ್ಸ್ ಹಾಕೊಂಡು ಬರ್ತೀನಿ. ನೋಡಿ ಖುಷಿ ಪಡಿ. ನಿಮಗೆ ಏನಾದರೂ ಖಂಡಿತ ಇಷ್ಟ ಆಗಿದ್ರೆ ಚೆಕ್ ಮಾಡಿ. ಹೋಗಿ ನನ್ನ ಒಂದು ಚಾನಲ್ಗೆ ಹೋಗಿ ನೀವು ಖಂಡಿತ ಚೆಕ್ ಮಾಡಿ. ನನಗನ್ಸುತ್ತೆ ನಿಮಗೂ ಕೂಡ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಖಂಡಿತ ನೀವು ನನ್ನ ಚಾನಲ್ನ ಚೆಕ್ ಮಾಡಿ. ನಾನು ಈ ಹೈಲೈಟ್ಸ್ ಹಾಕಿರ್ತೀನಲ್ಲ, ಅದು ನೋಡಿ ನಿಮಗೆ ಖುಷಿ ಆಗಿದ್ದರೆ ಇದು ಯಾವ ಪಾರ್ಟ್ಸಲ್ಲಿದೆ ಅಂತ ಮೆನ್ಷನ್ ಮಾಡಿ ಕೂಡ ಹೇಳ್ತೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಕಾರ್ಟೂನ್ನ ನೀವು ಡೈಲಿ ನೋಡಿ. ಸ್ಟೋರಿ ಸೀರಿಯಲ್ ವೈಸ್ ನಾನು ಸ್ಟೋರಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ತಡ ಮಾಡೋದು ಬೇಡ, ನೀವು ಇನ್ನೂ ಸ್ಕಿಪ್ ಮಾಡಿಬಿಡ್ತೀರಾ. ನಾನು ಯಾವ್ಯಾವ ವಿಡಿಯೋ ಮಾಡಿದ್ದೆ ಅದರದ್ದು ಕಾಮಿಡಿ ಸೀನ್ಸ್ ಎಲ್ಲ ಹೈಲೈಟ್ಸ್ ಹಾಕ್ತೀನಿ. ನೋಡಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ ಫ್ರೆಂಡ್ಸ್. ಸರಿ, ಅಷ್ಟೇ ತಾನೇ. ಹೇಗೆ ಹೋಗ್ತೀನಿ ಹಂಗೆ ಬರ್ತೀನಿ ಬಿಡು. ಶಾರ ಈ ಶೀಶೆಯಲ್ಲಿ ನನ್ನ ದೇವಿ ಕಾಣುವಲು ಶಿವ ಪಾಲನೆ ಆಗಲಾಗುತ್ತಾ. ಈಗ ನಮ್ಮ ಇಂಟಿಗೆ ಬಾಯ್ ಬರ್ತೀನಿ ಕಣೆ. ನಿಂಗೆ ಹೆಂಗ್ ಹೋಗ್ತೀರಾ ಹಂಗೆ ಬನ್ನಿ ಅಂದ್ರೆ ನೋಡಿ ಹೆಂಗ ಹೋಗ್ಕೊಂಡು ಹೋಯ್ತಾರೆ. ಅದನ್ನೇ ಮಾಡ್ಕೊಬರಕ್ ಹೋಗಿದ್ದಾರೆ ಏನು. ಈಗ ಒಂದೆರಡು ಲೋಟ ಕಾಫಿ ಮಾಡ್ಕೊಂಡು ಬಾ. ಕಾಫಿ ಕುಡಿಯೋಕೆ ಸಕ್ಕರೆ ಇಲ್ಲತ್ತೆ, ಸಕ್ಕರೆ ಖಾಲಿಯಾಗಿದೆ, ಸಕ್ಕರೆ ತರಬೇಕು. ನಾನು ತರಬೇಕು ಅನ್ಕೊಂಡೆ ಆದರೆ ಟೈಮ್ ಇಲ್ಲ. ಮನೇಲೆಲ್ಲ ಕೆಲಸ ಮಾಡಿ ಹೋಗ್ತೀನಿ, ಬೇಕಾದ್ರೆ ಸಕ್ಕರೆ ತಗೊಬನ್ನಿ. ಹೇಳೋ ನಿನ್ಗೆ ಆಡೇಳ್ಬೇಡ ಚೆನ್ನಾಗಿ ಮಾತಾಡು. ಯಾರಾದ್ರೂ ಬಂದು ನೋಡಿದಾಗ ನಮ್ಮ ಸೊಸೆ ಏನಿದು ಆಡೇಳ್ಕೊಂಡು ಇರ್ತಾಳೆ ಅಂತ ಬಾಯ್ ಬಿಡ್ತಾರೆ. ನೀನು ಸ್ವಲ್ಪ ಆಡೇಳೋದು ಕಡಿಮೆ ಮಾಡು ಅಂತ ಎಷ್ಟು ಸಲ ಹೇಳೋದು ನಿನಗೆ? ಕಾಪಿ ತಗೊಬನ್ರು ಅಂತ ಎಷ್ಟೊತ್ತಾಯ್ತು ಹೇಳಿ. ಭಾಗ್ಯ, ನಿಮ್ಮ ಅತ್ತೆಗೆ ಹೇಳ್ದೆ ಕಾಪಿ ತಗೋಬಾ ಅಂತ. ಕಾಪಿ ತಗೋಬಾ. ಖಾಲಿ ಆಗಿದೆ ಬರಬರ ಅಂತ ಓಡೋದ್ಲು. ನಾನೇನಂತೆ ಇವಳಿಗೆ ಕೋಪ ಮಾಡ್ಕೊಂಡು ಹೋಗಕ್ಕೆ? ಹಾಳಾದ ಹುಡುಗಿರು. ನಮ್ಮತ್ತೆನೂ ನನಗೆ ಹಿಂಗೆ ಮಾಡ್ತಿತ್ತು. ನಾನೇನು ಬಾಯಿ ತೋರಿಸ್ತೈತಿಲ್ಲ. ನನ್ನ ಸೊಸೆನೂ ಇದ್ದಾಳೆ, ಬಾಯ್ ಬಿಟ್ರೆ ನಾನೇ ಬಾಯಿ ಮುಚ್ಚಿಬಿಡ್ಬೇಕು. ಆ ಥರ ಬಾಯ್ ಬಿಡ್ತಾಳೆ. ಹಿಂಗೆ ಅಲ್ಲ. 100 ರೂಪಾಯಿಗಲ್ಲ, 1 kg ಸಾಕು. 1 kg ಅವ್ರೇನು ದುಡ್ಡು ಕೊಟ್ಟಿರ್ಲಿಲ್ಲ. ಇದು ನನ್ನ ಕೈಯಿಂದ ಕೊಡ್ತಾ ಇದ್ದೀನಿ. ಆಮೇಲೆ ಇಸ್ಕೋಬೇಕು 1 kg. ತಿಳಿದು ಎಲ್ಲ ಹಬ್ಬ ಮುಗ್ದೋಯ್ತಲ್ಲ. ಇನ್ಯಾವ ಹಬ್ಬ ಇದೆ? ಕ್ರಿಸ್ಮಸ್ ಮಾಡ್ತಾರ ಅವರು. ಅಯ್ಯೋ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳ್ದೆ ನಿನಗೆ. ಅದೇನು ಕರೆದಿದ್ದಾಳೋ ಗೊತ್ತಿಲ್ಲ. ಹೋದ್ಮೇಲೆ ಹೇಳ್ತೀನಿ ಬಂದು. ಸರಿ ಹೋಗು, ಕೆಲಸ ಮಾಡ್ಕೊ. ಲೇ ಲಕ್ಷ್ಮಿ, ಹಾ ಬಂದೆ. ಏನು? ನಾನು ಬೇಗ ಹೊರಗಡೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಕಾಫಿ ಕೊಡು, ಟಿಫನ್ ಅಲ್ಲೇ ಮಾಡ್ಕೋತೀನಿ. ನೀನ್ಯಾಕೆ ತಂದೆ ಅವಳು ತಂದ್ಕೊಳ್ತಾ ಇಲ್ಲಲ್ಲ? सासू काय की काम करत नाही, त्याच्यासारखा मी घेऊन आलो. ನೀನ್ ಸಾರ್ ಮಾಡ್ತಾ ಇದ್ದಾಳ? ನಮ್ಮ ಏನ್ ಹೇಳ್ತೀವಿ ಮಗಳೇ, ಒಂದು ಅರ್ಥ ಆಗೋದಿಲ್ಲ. ಪಿವಾ ಕಾಪಿ ತಂದೋತೈ. ಇದು ಯಾವ ಭಾಷೆ? ನಾನು ಮೊದಲಿಂದ ಕಲ್ತ್ಕೋಬೇಕಿತ್ತು. ಎಷ್ಟು ಚೆನ್ನಾಗಿದೆ ಕೇಳಕ್ಕೆ, ಆದ್ರೆ ಮಾತಾಡಕ್ ಬರಲ್ವೇ? ಒಂದು ತಿಂಗಳಾಯ್ತು ಸರಿ ಕನ್ನಡ ಕಲ್ತಿಲ್ಲ. ಅರ್ಧಂಬರ್ಧ ಆದ್ರೂ ಕನ್ನಡ ಸೇರಿಸಿ ಮಾತಾಡಬಾರ್ದ? ಆವಾಗಾದ್ರೂ ಅರ್ಥ ಆಯ್ತದೆ. ಏನಂತ ಮಾತಾಡೋದು ನಾವು ಇದಕ್ಕೆ? ಕಾಯಸ ನಾರಿ ಕಾಯ್ ಕರಲ್ಲ ವಿಚಾರ ಎಲ್ಲ ಮಾಡ್ಕೊಂಡು ಕೂರಕ್ಕಾಗ ಟೈಮ್ ಅಲ್ಲ. ಹೋಗಿ ನಾಷ್ಟ ಮಾಡೋಗು, ರೆಡಿ ಮಾಡು. ನಾಷ್ಟ ಇವತ್ತು ಬಿಸಿಬೇಳೆ ಬಾತ್ ಮಾಡು. ಓಲ ಮಮ್ಮಿ. ಏನು ಹೊಲ ಮೇಯಿಸ್ತಾಳೋ ಇಲ್ಲ ಬುಗುರಿ ಆಡ್ತಾಳೋ? ಯಾಕಿದ್ರಿ ಇಬ್ರು? ಮಾತಾಡ್ತಿದ್ರು. ಸೊಸೆ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಚಿನ್ನದಂತ ಸೊಸೆ ಸಿಕ್ಕಿದ್ದಾಳೆ, ನೀನು ಹುಡುಕಿದ್ರು ಸಿಗ್ತಾ ಇತ್ತಿಲ್ಲ ಅಂತ. ಹೌದು, ಮತ್ತೆ ನೀನು ಹುಡುಕಿದ್ರು ಇಂಥ ಚಿನ್ನದಂತ ದಂತದ ಗೊಂಬೆ ನಿನಗೆ ಸಿಗ್ತಾ ಇತ್ತಿಲ್ಲ ನೋಡು. ಅಷ್ಟು ಚೆನ್ನಾಗಿದ್ದಾಳೆ ಮುದ್ದು ನೋಡಕ್ಕೆ. ಸರಿ, ನಿನ್ ಸೊಸೆನಾ? ದಂತಸ್ಕಾರ. ಹೇಗಿದ್ಯಮ್ಮ? ಚಂಗ್ಲೈ ತುಮ್ಮಿ. ನೋಡ್ ಮನೆಗೆ ಬಂದವ್ರಿಗೆ ಡುಮ್ಮಿ ಅಂತಿದ್ಯಾ. ನೀನು ಯಾವ ತರ ಮಾತಾಡ್ತಿದ್ಯಾ ನೋಡು. ಅದಕ್ಕೆ ನಾನು ಬರ್ತೀವಿ. ನಾನು ಹೋಗ್ಬರ್ತೀನಮ್ಮ, ಸ್ವಲ್ಪ ಕೆಲಸ ಇದೆ. ಹಾ ಬಾಬಾ, ಜಾವು ನೀವ. ಅಬ್ಬಾ ಸುಸ್ತಾಯ್ತು. ಲಿಂಗಿ. ಓ ಈ ಅಜ್ಜಿ ಒಂದು ಅತ್ತೆ ಇಲ್ಲ. ಏನೇ ಮಾಡ್ತಾ ಇದ್ಯಾ? ಲಿಂಗಿ ಅಂಗಡಿಗೆ ಹೋಗಿದ್ದೆ ನಾನು. ಎಷ್ಟು ದೂರ ಆಯ್ತು ಗೊತ್ತಾ? ಹಬ್ಬ, ಅಯ್ಯೋ ನನ್ನ ಮಗ ಯಾಕೋ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಾನೆ. ಇನ್ನೂ ಬಂದಿದೆ ಉಂಟಲ್ಲ, ಇನ್ನೊಂದು ಚೂರು ದೂರ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈ ಸಂಕ್ರಪ್ಪನ ಅಂಗಡಿಗೆ ಹೋಗ್ಬಿಟ್ಟು 1 kg ಸಕ್ಕರೆ ತಂದಿದ್ದೀನಿ. ತಗೋ, ಕಾಫಿ ಮಾಡ್ಕೊಂಡು ಬಾ. ಫಸ್ಟ್ ಕಾಫಿ ಕುಡಿಬೇಕು. ಸುಸ್ತಾಯ್ತು ನನಗೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೋತೀನಿ ಆರಾಮಾಗಿ. ನೀವ್ಯಾಕೆ ಹೋಗಕ್ಕಿದ್ರಿ? ನಾನು ಹೋಗ್ತಿದ್ದಲ್ಲ ಮತ್ತೆ. ನೀನೀಗ ನಿಂತ್ಕೊಂಡು ಗುಣ ಅಂತ ಮಾತಾಡ್ತಿರ್ತೀಯ, ಇಲ್ಲ ಕಾಪಿ ಮಾಡ್ಕೊಂಡು ಬರ್ತೀಯ. ನನಗೆ ಸುಸ್ತಾಗುಂಟು. ಸಂಕ್ರಪ್ಪ ಅಯ್ಯೋ ಇಷ್ಟೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ. ನೀವೇನಮ್ಮ ಕಾಣೋದಿಲ್ಲ, ಹಂಗೆ ಹಿಂಗೆ ಚೆನ್ನಾಗಿದ್ದಾರ, ಮಕ್ಕಳು ಚೆನ್ನಾಗಿದ್ದಾರ, ಹೆಂಗೆ ನೋಡ್ಕೋತಾರೆ, ಹಂಗೆ ಹಿಂಗೆ ಬದನೆಕಾಯಿ ಅಂದ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ. ಬಿಡಪ್ಪ ನಾನು ಹೋಯ್ತೀನಿ ಅಂದ್ರೂ ಅಯ್ಯೋ ಮಾತಾಡ್ಕೊಂಡು ನಿಂತ್ಕೊಂಡ. ಅವ್ನು ನಿಂತ್ಕೊಂಡ್ರ ನೀವು ನಿಂತ್ಕೊಂಡ್ರ?
ಎಲ್ಲರನ್ನ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋದು ಅರ್ಧ ಗಂಟೆ ನೀವೇ ತಲೆ ತಿನ್ಕೊಂಡು ಅವ್ನಿಗೆ ಇಷ್ಟು ತಲೆ ತಿಂದಿರ್ತಿರೋ ಗೊತ್ತಿಲ್ಲ. ಏಯ್ ನಾನೊಂದು ಸ್ವಲ್ಪ ಫ್ರೀ ಆಗಿರೋಕ್ಕೆ ಬಿಡೋದಿಲ್ಲ. ಅದು ಮಾಡು, ವಡೆ ಮಾಡು, ಬಜ್ಜಿ ಮಾಡು, ಬೋಡ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂದ್ಕೊಂಡೇ ಇರ್ತಾರೆ ಇವರಿಬ್ರು. ಥೂ ಏನಪ್ಪ. ಸರಿ ಮಾಡ್ತೀನಿ ತಗೊಳ್ಳಿ. ಆ ಟಿ ವಿ ಒಳಗೆ ನುಗ್ಗೋಗ್ಬಿಡ್ತಾರಪ್ಪ. ಏ ಪವನ್, ಯಾವುದೋ ಹುಡುಗಿ ಕರ್ದಂಗೈತಲ್ಲ ನನ್ನ. ನೋಡಿ ಯಾವುದೋ ಹುಡುಗಿ ನನ್ನ ಕರ್ದಂಗಾಯ್ತು. ಆಹಾ ಹುಡುಗಿರಂದ್ರೆ ಸಾಕು. ನಾನು ಎಷ್ಟೊತ್ತಿಂದ ರೀ 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 ಅಂತ ಕರಿತಿದ್ದೀನಿ, ಅದಕ್ಕೆ ಪವನ್ ಅಂತ. ಏನು ನೋಡೋಣ. ಹುಡುಗ ತಾನೆ ಬಂದು ಹೋಗ್ಲಿ ಬಿಡಿ, ಅದಕ್ಕೇನಂತೆ ನೋಡಿ. ಏನಮ್ಮ ಇಷ್ಟು ಸಾಧಾರಣವಾಗಿ ಹೇಳ್ತಾ ಇದೆಯಾ? ಆಮೇಲೆ ನಾಳೆ ದಿನ ನೀನೇ ಬಾಳಿ ಬದುಕೋದು ನೆನ್ಪಿರ್ಲಿ. ನಾನೇನ್ ಮಾತಾಡ್ಲಿ ಅಪ್ಪ, ಅಮ್ಮ ನೋಡಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ಸಂಬಂಧನೇ ಆಗಿರುತ್ತೆ. ನಾನೇನ್ ಮಾತಾಡಕ್ಕಾಗಲ್ಲ. ನೀವು ಒಂದ್ಸಲಿ ನೋಡಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಟೈಮ್ ಎಷ್ಟು? ಅಯ್ಯೋ ಟೈಮ್ ಆಗೋಯ್ತು. ಅಯ್ಯೋ ಅವಳು ಬೇರೆ ಬರ ಕೇಳಿರ್ಲಲ್ಲಪ್ಪ. ಅಮ್ಮ ನಾನು ಮತ್ತೆ ಬರ್ತೀನಿ, ನಾನು ಬೇಗ ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಏನಷ್ಟು ಅರ್ಜೆಂಟ್ ಕೆಲಸ ಇವಳಿಗೆ? ರಾಮಮ್ಮ, ಏ ಭಾಗ್ಯ, ಬೇಗ ಕಾಪಿ ಮಾಡ್ಕೊಂಡು ತಗೋಬಾರೆ, ಹಾಗೆ ನಾಷ್ಟನು ಹಾಕೋ ಬಾ. ಹಾ ಬರ್ತೀನಿ ರೀ. ಯಾರು ಬಂದಂಗಾಯ್ತಲ್ಲ ಅಜ್ಜಿ, ಯಾರದು? ನಿಮಗೆಲ್ಲಿ ಕೇಳಿಸುತ್ತೆ ಇರಿ, ನಾನೇ ಬಂದು ನೋಡ್ತೀನಿ. ಏ ರಾಮಿ, ಏನು ಮಾಡ್ತಿದ್ಯಾ? ಕಿವಿ ಕೇಳಿಸ್ತಾ ಇಲ್ವಾ? ಇದಕ್ಕೊಂದು ಎಲ್ಲಿ ಕಿವಿ ಕೇಳಿಸುತ್ತೆ, ನನ್ನಷ್ಟು ಕೇಳಿಸಲ್ಲ. ನಾನೇ ಹೋಗಿ ಮಾತಾಡ್ಸ್ತೀನಿ ಹತ್ರ ಹೋಗಿ. ಅವ್ವ, ಒಂದೇ ಸಲ ಭಯ ಪಟ್ಬಿಟ್ಟೆ. ಏನು ಹಿಂಗೆ ದೆವ್ವ ಬಂದಂಗೆ ಬಂದ್ಬಿಟ್ಟೆ ನೀನು? ಕರೆದು ಬರೋದಲ್ವ ಒಳಗಡೆ? ಏನು ಪಚಚಿಂಗ್ ಮಾಡ್ತೀಯ ನೀನು? ಥೋ, ಭಯನೇ ಪಟ್ಬಿಟ್ಟೆ ನಾನು. ರಾಮಿ, ನಾನೇ ಬಂದೆ. ಏನ್ ಮಾಡ್ಲಿ, ಸುಮ್ಮನೆ ಕೂತ್ಕೊಂಡಿರ್ತೀನಲ್ಲ, ಒಂದ್ ಸ್ವಲ್ಪ ಎಲ್ಲಡ್ಕೆ ಬೇಕಿತ್ತು. ಹಂಗೆ ಎಲ್ಲಡ್ಕೆ ತಿನ್ಕೊಂಡು ಹೋಗೋಣ, ನಾಳೆ ಟೌನ್ಗೆ ಹೋಗ್ಬಿಟ್ಟು ತಗೋಬರ್ತೀನಿ. ಇವತ್ತಿಗಿದ್ರೆ ಸ್ವಲ್ಪ ಎಲ್ಲಡ್ಕೆ ಕೊಡ್ತೀಯಾ ಅಂತ. ಬೆಳಗ್ಗೆನೇ ಎಲ್ಲಡ್ಕೆ ತಿಂದಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಇರೋದಿಲ್ಲ. ಹೌದಾ ಪಚಚಿ, ನಾಷ್ಟ ಮಾಡಿಲ್ವಾ ನಿನ್ನ ಸೊಸೆ? ಏನು ಮಾಡಿಲ್ವಾ? ಹೋಗ್ಲಿ ಬಿಡಿ, ಈ ಸೊಸೆದಿರ್ದು ಹಣೆ ಬರನೇ ಅಷ್ಟು. ಅವ್ರ ಹೊಟ್ಟೆ ತುಂಬಿದ್ರೆ ಸಾಕು, ನಮ್ಮ ಹೊಟ್ಟೆ ಏನು ತುಂಬೋದು ಬೇಕಾಗಿಲ್ಲ ಅನ್ಸುತ್ತೆ ಅವ್ರಿಗೆ. ಇಲ್ಲೇ ನಾಷ್ಟ ಮಾಡುವಂತೆ ಭಾಗ್ಯಂಗೆ ಹೇಳ್ತೀನಿ. ಭಾಗ್ಯ, ಪಚಚಿ ಬಂದಿದ್ದಾಳೆ ನೋಡು, ನಾಷ್ಟ ರೆಡಿ ಮಾಡಿ ಇಬ್ರಿಗೂ ಹಾಕೋ ಬಾ. ಅಯ್ಯೋ ಅದೊಂದು ಹೇಳ್ರೆ ಇದೊಂದು ಹೇಳ್ತಾರೆ. ಇದು ಹೇಳಿದ ಅದಕ್ಕೆ ಅರ್ಥ ಆಗಲ್ಲ, ಅದು ಹೇಳಿದ ಇದು ಅರ್ಥ ಆಗಲ್ಲ. ಇನ್ನಿಬ್ರು ಸೇರ್ಬಿಟ್ರೆ ಅಪ್ಪ ಮನೆನೇ ಇದಾಗ್ಬಿಡುತ್ತೆ. ಹಾಕೊಂಡು ಬರ್ತೀನಿ ನಾನು. ಪರವಾಗಿಲ್ಲ, ನಾನು ಎಲ್ಲರಿಗೂ ಈಸ್ಕೊಡ್ತೀನಿ, ತರ್ತೀನಿ ಈಗ. ತಿನ್ನೆ ಪಚಚಿ, ವಿಸಾಗಿಸ ಏನು ಹಾಕಿಲ್ಲಂತೆ, ತಿನ್ನು. ಪಾಪ ಒಳ್ಳೆ ಹುಡುಗಿ ನಾಷ್ಟ ಹಾಕೋ ಬಂದ್ಕೊಟ್ಲು. ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಇದೇನು ತಿನ್ಲಪ್ಪ. ನಿಮ್ಗೆ ಎಷ್ಟು ಬೇಕು ತಗೊಂಡೋಗಿ ತಿನ್ಮೇಲೆ. ಈಗ ನಾನೆಲ್ಲ ಎಲ್ಲರಿಗೆ ಕೇಳ್ತೀನಿ ನಿನ್ನ? ಸುಮ್ಮನೆ ಎಲ್ಲರಿಗೆ ತಗೊಬಂತೀಯಾ? ಕೇಳಿದಾಗ ತಂದು ಕೊಡ್ಬೇಡ, ಕೇಳ್ದಿಲ್ಲದಾಗ ತಗೋಬಾ ಆಯ್ತಾ? ನೋಡ್ ನನ್ನ ತಲೆ ಕೆಡಿಸ್ತಾರೆ. ಇಲ್ಲಿಡಮ್ಮ, ತಿನ್ಬಿಟ್ಟು ತಗೊಂಡೋಗ್ತೀನಿ. ಎಲ್ಲರಿಗೆ ಈಗ ತಿನ್ನಲ್ಲಕ್ಕಂತೆ, ಆಮೇಲೆ ತಿಂತೀನಿ. ಹೋಗಿ ಒಳಗಿಡೋಗು, ಈಗ ಬೇಡ. ರಾಮ ಅಜ್ಜಿ ತಗೊಬಂದಾಗ ವಾಪಸ್ ಕೊಡ್ತೀನಿ. ಸಾಕಾ? ಬಿಡು, ಸಾಕಾದ್ರೆ ಸಾಕು. ಮತ್ತೆ ಏನು ಮನೇಲೆಲ್ಲ ಚೆನ್ನಾಗಿದ್ದಾರಾ? ರಾಮಮ್ಮ, ನನಗೊಂದು ಸ್ವಲ್ಪ ಕೆಲಸ ಇದೆ ಆಚೆ. ಸೊಸೆ ಬೇಗ ಬಾ ಅಂತ ಹೇಳಿದಾಳೆ, ಏನು ಅಂತ ಗೊತ್ತಿಲ್ಲ, ಏನೋ ಮಾಡ್ಬೇಕಂತೆ. ಹೋಗ್ಬಿಟ್ಟು ನಾಳೆ ಬರ್ತೀನಿ ತಗೋ. ಬೇಜಾರು ಮಾಡ್ಕೋಬೇಡ, ಹಿಂಗೆ ಬಂದು ಹಿಂಗೆ ತಿನ್ಕೊಂಡು ಹೋಗ್ತಾಳೆ ಅಂತ. ನಾನು ನಾಳೆ ಬರ್ತೀನಿ. ಅಂದಂಗೆ ನಿನ್ನ ಸೊಸೆ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ತಾನೆ? ಅವಳು ಈ ನಾಷ್ಟ ಕೊಟ್ಟಿಲ್ಲ ಅನ್ಕೋಬಿಟ್ಟೆ ನಾನು ಫಸ್ಟಿಗೆ. ಆಮೇಲೆ ನನ್ನ ಸೊಸೆ ಕಿವಿ ಹತ್ರ ಬಂದು ಹೇಳ್ದಾಗ ಎಲ್ಲರಿಗೆಗೆ ಬಂದಿದ್ಯಾ ಅಂತ ಅರ್ಥ ಆಯಿತು. ಅಯ್ಯೋ ಏನು ಮಾಡಲಿ, ವಯಸ್ಸಾಯ್ತಾ, ಕಿವಿ ಬೇರೆ ಕೇಳ್ತಾ ಇಲ್ಲ. ನಿಂಗೂ ಹಂಗೆ ತಾನೆ, ಕಿವಿನೂ ಸರಿಯಾಗಿ ಕೇಳೋಕ್ಕಿಲ್ಲ ನಿನಗೂ. ಬೇಡಿ ಅಂತ ಹೇಳಿದ್ಲು, ಕಿಚ್ಚಿಬಿಟ್ಟು. ಅದು ಚೆನ್ನಾಗಿ ಕೇಳಿತೆ. ಹೋಯ್ತೀನಿ, ಇದೊಂದು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತುಂಟು. ಅದ್ಯಾಕೆ ನಿಂತ್ಕೊಬಿಟ್ಟೆ? ಹೋಗ್ತಾ ಇದೆಯಾ? ಬರ್ತೀನಿ. ಏನು ಹೇಳತ್ತೆ ಹಂಗೆ ಪುಸ್ತಕಂತ ಹೋಗ್ಬಿಟ್ಲು. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳತ್ತಾನೆ. ಬಂದವಳು ಎಲ್ಲರಿಗೆ ಸಿಗ್ತಾಳ, ಇನ್ನೇನು ಬೇಕು ಅವಳಿಗೆ? ಆಯಿತು ಬರ್ಕಂತ ಹೋಗ್ಬಿಡ್ತಾಳೆ. ಅಜ್ಜಿ, ನಾನು ನಾಷ್ಟ ಮಾಡಿದ್ರೆ ಎಲ್ರು? ನಾಷ್ಟ ಆಯಿತು. ಬಿಸಿಬೇಳೆ ಬಾತ್ ಮಾಡಿದ್ಲು ಸೊಸೆ, ಅದೇ ತಿಂದೆ. ಏನು ಮಾಡಲಿ, ನನಗೂ ಆಸೆನೇ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಅವಳು ಕನ್ನಡ ಕಲೀಲಿ ಅಂತಲೇ ನಾನು ಹಿಂಗೆ ಮಾಡ್ತಾ ಇರೋದು. ಬೇಗ ಕಳ್ಸ ನೀನೇನು ಕಳ್ಸೋಕ್ಕಾಗಲ್ವಾ? ಅದೇ ಮತ್ತೆ ಕಳ್ಸ, ನೀನು ಹೇಳ್ಕೊಡು. ಹೆಂಗೆ ಹೇಳ್ಕೊಡೋದು? ನನಗೆ ಅವಳ ಭಾಷೆನೇ ಅರ್ಥ ಆಗಲ್ಲ. ಸರಿ ಬಿಡು, ನಾಳೆಯಿಂದ ನಾನು ಮತ್ತೆ ಲಕ್ಷ್ಮಿ ಬಂದ್ಬಿಟ್ಟು ನಿಮ್ಮ ಸೊಸೆಗೆ ಕನ್ನಡ ಕಳಿಸ್ತೀವಿ ಬಿಡು. ಹೌದಾ? ನಿಜನಾ? ಕಾಯ್ದೆ ನಿಮ್ಗೋಸ್ಕರ. ಅಯ್ಯೋ, ಇದಕ್ಕೆ ಕಾಯಕ್ ಹೋದ್ರಿ? ನಾವ್ ಹೇಳ್ಕೊಡ್ತಿದ್ದಲ್ಲ ಬಂದು. ನೀವ್ ಹೇಳ್ಕೊಡ್ತಿದ್ರಿ, ಇವಳು ಬಿಡ್ಬೇಕಲ್ಲ. ಅವ್ರು ಬರ್ತಾರೆ, ಕೂತ್ಕೋ ಅಂತ ನಾನು ಕೂರಿಸ್ಬಿಡ್ತು. ಇನ್ನೂ ಟೈಮ್ ಆಯ್ತಾ ಬರ್ತಾ ಇದೆ, ಇಲ್ಲೆಲ್ಲ ನೀಟಾಗಿ ಹೇಳಿ. ಸೊಸೆಗೆ ಬಂದು ಡೈಲಿ ಮಿಸ್ ಮಾಡೋದಂಗೆ ಬರಬೇಕು. ಡೈಲಿ ನೀನು ಒಂದು ಟೈಟಬಲ್ ಇಟ್ಕೊಬಿಡು, ನನ್ನ ಸೊಸೆಗೆ ಇಷ್ಟು ಟೈಮಲ್ಲಿ ಬಂದ್ಬಿಟ್ಟು ಕನ್ನಡ ಕಲಿಸ್ತೀನಿ ಅಂತ. ಅಯ್ಯೋ, ಕಲಿಸ್ಕೊಡ್ತೀನಿ ಅಂತ ಹೇಳಿದೆ ತಡಾಯ್ತಲ್ಲ, ಬರೀ ಅದನ್ನೇ ಮಾತಾಡ್ತಿದ್ಯಾ? ನೋಡಿ ಅಂತ 1000 ಜನಗಳು ಆ ಹುಡುಗಿನ ಅಷ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ನಾನಾಗಿರ್ಬೇಕಿತ್ತು ಆ ಜಾಗದಲ್ಲಿ. ಫುಟ್ಬಾಲ್ ಒದ್ಬಿಡ್ತಿದ್ದೆ ಒಬ್ಬರೊಬ್ಬರನ್ನ. ಆ ಹುಡುಗಿನ ಹೆಂಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಈ ಫಿಲಮು ಅರ್ಥ ಆಗಲ್ಲ, ಏನೂ ಇಲ್ಲ, ಸ್ಟೋರಿನೇ ಗೊತ್ತಿರಲ್ಲ. ಏನು ನೋಡ್ತದೋ ನೋಡ್ಲಿ. ಮಳೆ ಬಿಲ್ಲೆ ಜಿಂಚಕ ಚಕ ಚಕ ಜಿಂಚಕ ಚಕ ಚಕ ಕೊಡೆ ಹಿಡಿಯೋ ಮಳೆ ಬಿಲ್ಲೆ ಜಿಂಚಕ ಚಕ ಚಕ ಜಿಂಚಕ ಚಕ ಚಕ ಮಳೆ ಬಿಲ್ಲೆ ಕೊಡೆ ಹಿಡಿಯೋ ಮಳೆ ಬಿಲ್ಲೆ ಗೆಳೆಯ ಬರ್ತಾನೆ ಹೂರಿ. ಇದೊಂದು ಟಿವಿ ನೋಡ್ಕೊಂಡು ಕೂತಿದೆ, ಅದೊಂದು ಸಾಂಗ್ ಆಡ್ಕೊಂಡು ಕೂತಿದೆ ಅಷ್ಟೇ. ಏ ಭಾಗ್ಯ, ಹಾಡು ಹೇಳಿದ್ ನಿಲ್ಸು ಸಾಕು. ಚೆನ್ನಾಗಿ ಹಾಡು ಹೇಳ್ತೀಯಾ ಬಿಡು. ಅಯ್ಯೋ, ಅಲ್ಲೋಡು ಲಿಂಗಿ, ಅವ್ರು ಯಾಕೆ ಹೊಡಿತಾ ಇದಾರೆ ಅವನ್ನ? ಅಯ್ಯೋ, ಸ್ಟೋರಿ ನೋಡಿದವ್ರು ಅವ್ರಿಗೆ ನೋಡಿ ಅರ್ಥ ಆಗಬೇಕು. ನಾನು ಈಗ ಕೊಟ್ಟಿದ್ರೆ ಬಿಡಿಸಿಡ್ತಿದ್ರಲ್ವಾ? ಏನಂದ್ರಿ? ಅಜ್ಜಿಗ 100 ಸಲ ಹೇಳಿದೆ ಸೊಪ್ಪಿದೆ ಬಿಡಿಸ್ಕೊಡಿ, ಕಿವಿನೇ ಕೇಳಿಸಲ್ಲ. ಈ ಅಜ್ಜಿ ಹತ್ರ ಏನು ಹೇಳೋದು? ಆ ಫಿಲಮ್ ನೋಡ್ಕೊಂಡು ಗೊಯ್ಯೋ ಅಂತ ಅಳ್ತಾ ಕೂತಿದ್ದಾರೆ. ನಾನೇನು ಮಾತಾಡ್ಲಿ? ಬಂದ್ರಪ್ಪ ಕುಡ್ಕೊಂಡು.
ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ವೀಕ್ನೆಸ್ಸು. ಹಿರಿಯರ ಮುಂದೆ ಬಾಲಕ, ಆದರೆ ಬಡವರ ಮುಂದೆ ಸೇವಕ. ಮಾತು ಬರಲ್ಲ, ನೀನ್ ಸುಮ್ಮನೆ ತಾಯಿ. ಕಿವಿ ಕೇಳಿಸಿದ್ರೆ ನಿಮ್ಗೆ ಚೆನ್ನಾಗಿ ಜಾಲ ಆಡ್ಬಿಡ್ತಿದ್ರು, ಹಿಂಗೆ ಯಾಕೆ ಬಿಡ್ತಾ ಇದ್ರು? ಬೂದಿ ಕುಂಬ್ಲ ಡ್ರಮ್ಮು ಡ್ರಮ್ಮು ಅನ್ಕೊಂಡು ಇರ್ತೀರಾ? ಬಾರೇ ಅವನ ಜೊತೆ ಏನು ಮಾತಾಡ್ತಿದ್ಯಾ? ಅವ್ನು ಇದ್ದಿದ್ದೆ ಇವತ್ತು ಕಾಣ್ತಾ ಇಲ್ವಾ? ಕುಡ್ದವ್ರ ಜೊತೆ ಮಾತಾಡಬಾರ್ದು. ನಿನಗೆ ಎಷ್ಟು ಸಲ ಹೇಳಿದ್ರು ನಿನಗೆ ಅರ್ಥ ಆಗಿಲ್ಲ. ಹೋಗಿ ಮಾತಾಡ್ಸಕ್ಕೋದ್ಯಾ? ಅವ್ನು ಕುಡ್ದವ್ನು ಅವ್ನ ಪಾಡಿಗೆ ಅವ್ನು ರೂಮ್ಗೆ. ನಿಮ್ಮ ಮಗ ಅವತಾರ ಆಡ್ತಿದ್ದಲ್ಲ ನಾನು ಬಿಡ್ಸಕ್ಕೆ. ತಗೊಂಡೋಗಿ ಇಡೋಗು, ನೀಟಾಗಿ ಸೋಸಿದ್ದೀನಿ, ಯಾವ ಕಡ್ಡಿನೂ ಇಲ್ಲ ನೋಡು. ಇದನ್ನ ಬೆಳಗ್ಗೆನೇ ಮಾಡ್ಬೋದಿತ್ತಲ್ಲ. ನಮ್ಮ ಮನೇಲಿ ಅಡಿಗೆ ಮಾಡೋದು ಏನಂತ ಗೊತ್ತಿಲ್ಲ. ನಮ್ಮ ಅತ್ತೆ ಕರೆದು ಕೇಳೋಣ ಏನ್ ಮಾಡೋಣ ಅಂತ. ನಮ್ಮ ಮನೇಲಿ ಈಗ ನಾನು ಪಲ್ಯ ಮಾಡಿದ್ದೀನಿ. ಪಲ್ಯ ಜೊತೆ ಅಷ್ಟೇ ಮಾಡಿ ಇಟ್ಟಿದ್ದೀನಿ ಅತ್ತೆ. ಸಾಂಬಾರೇನು ಮಾಡಲಿ ಅಂತ ನೀನೇ ಹೇಳತ್ತೆ ಬಾತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಪಾರ್ಟ್ 1 ಇಂದ ಪಾರ್ಟ್ 1 ಗಂಟ ಹೈಲೈಟ್ಸ್ ಹಾಕಿದ್ದೀನಿ. ಅದು ಪಾರ್ಟ್ 15 ಗಂಟ ಇದೆ, ತುಂಬ ಲೆಂತ್ ಆಗುತ್ತೆ ಅಂತ ನಾನು ಹಾಡ್ ಮಾಡಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಇಷ್ಟೊಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನೀವು ವಿಡಿಯೋ ಚೆಕ್ ಮಾಡಿ. ನಾನು ಒಂದು 15 ವಿಡಿಯೋಸ್ ಹಾಕಿದ್ದೀನಿ. ಆ ವಿಡಿಯೋ ಖಂಡಿತ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಒಂದು ವಿಡಿಯೋ ನೋಡಿ ಇಂಪ್ರೆಸ್ ಆಗಿದ್ದೀನಿ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ.